ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 253. ಅಲ್ಲಿಯೇ ನಿಂತವಳನ್ನು ನೋಡಿದ ರಿಷಿ, ಆರಾಧ್ಯ, ಯಾಕೆ ಇಲ್ಲಿ ನಿಂತು ಬಿಟ್ಟಿದ್ದೀರಾ? ಬನ್ನಿ ಮುಂದೆ ಹೋಗೋಣ ಎಂದು ಕರೆದರೆ ಅವನ ಮಾತು ತನಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಹಾಗೇ ನಿಂತು ಬಿಟ್ಟಳು. ಅವಳ ಒಡಲ ಮೇಲೆ ಇದ್ದ ಕೈ ಹಾಗೆಯೇ ಇತ್ತು. ಅವಳು ಹೆಜ್ಜೆಯನ್ನು ಮುಂದಿರಿಸದೆ ಇರುವುದನ್ನು ನೋಡಿದ ಶರದಿ ಕುಳಿತಲ್ಲಿಂದ ಮೇಲಿದ್ದು ಆರಾಧ್ಯಳ ಬಳಿಗೆ ಹೋಗಿ, ಆರಾಧ್ಯ, ಇಲ್ಲೇ ಯಾಕೆ ನಿಂತೆ? ಬಾ ಎಂದು ಅವಳ ಕೈ ಹಿಡಿದು ಹೇಳಿದರೆ ಒಂದಿನಿತು ಕದಲಲಿಲ್ಲ ಅವಳು. ಶರದಿ, ಅವರು ಯಾಕೆ ನಮ್ಮ ಮನೆಗೆ ಬಂದಿದ್ದಾರೆ? ಪ್ರಯಾಸದಲ್ಲಿಯೇ ನುಡಿದಳು. ಇಂದಿನ ಹಾಗೆ ಈಗ ಕೂಡ ನೀನು ನನ್ನ ಮಗಳು, ನನ್ನ ಜೊತೆ ಮಾತನಾಡು ಎಂದು ಹೇಳಿದರೆ ಎನ್ನುವ ಭಯ ಅವಳನ್ನು ಕಾಡತೊಡಗಿತು. ಅವಳ ಮಾತಿಗೆ ಶರದಿಗೆ ಏನು ಹೇಳಬೇಕು ಎನ್ನುವುದೇ ತಿಳಿಯಲಿಲ್ಲ. ಆರಾಧ್ಯಳ ಮುಖಭಾವವನ್ನು ನೋಡಿದ ಸ್ಪಂದನ ಅವರು ತಾವೇ ಅವಳ ಬಳಿಗೆ ಬಂದು, ಮುದ್ದು, ಸೊನಾಲಿ ನಿನ್ನ ಜೊತೆ ಮಾತನಾಡಬೇಕು ಎಂದು ಬಂದಿದ್ದಾಳೆ ಎನ್ನುತ್ತಿದ್ದ ಹಾಗೆ, ಮಮ್ಮಿ, ನನಗೆ ಅವರ ಜೊತೆ ಮಾತನಾಡಲು ಇಷ್ಟ ಇಲ್ಲ ಎಂದು ಗೊತ್ತಿಲ್ವಾ? ಆಗಿದ್ದಾಗ ಅವರನ್ನು ಯಾಕೆ ಇಲ್ಲಿ ಕೂರಿಸಿದ್ದೀರಾ? ಇವರು ಮನೆಗೆ ಬಂದಿದ್ದಾರೆ ಎಂದು ತಿಳಿದಿದ್ದರೆ ನಾನು ಬರುತ್ತಲೇ ಇರಲಿಲ್ಲ ಎಂದಳು. ಅವಳ ಮಾತು ಕೇಳಿ ಸೊನಾಲಿಯ ಮನ ನೊಂದು ಹೋಯಿತು. ತಾನೇ ಜನ್ಮ ನೀಡಿದ ಮಗಳು ತನ್ನನ್ನು ಮಾತನಾಡಿಸಲು ಇಷ್ಟ ಇಲ್ಲ ಎಂದರೆ ಯಾವ ತಾಯಿಗೆ ತಾನೇ ನೋವಾಗುವುದಿಲ್ಲ? ಅದಾಗಲೇ ಸೊನಾಲಿಯ ಕಣ್ಣಿನಿಂದ ನೀರು ಇಳಿದಿದ್ದವು. ಹಾಗೆಲ್ಲ ಮಾತನಾಡಬಾರದು ಮುದ್ದು ಎಂದು ಸ್ಪಂದನ ಅವರು ಹೇಳುತ್ತಿದ್ದ ಹಾಗೆ, ಇಲ್ಲ ಮಮ್ಮಿ, ನನ್ನನ್ನು ಯಾರು ಎತ್ತಿದ್ದು ಎನ್ನುವುದು ನನಗೆ ಬೇಡ. ನಾನೇನು ಅವರಿಗೆ ಜನ್ಮ ನೀಡಿ ಎಂದು ಕೇಳಿಕೊಂಡಿರಲಿಲ್ಲ. ಯಾರು ಏನೇ ಹೇಳಿದರೂ ನೀವೇ ನನ್ನ ಮಮ್ಮಿ ಅಷ್ಟೇ. ನನಗೆ ಇಲ್ಲಿರಲು ಇಷ್ಟ ಇಲ್ಲ. ನನ್ನ ರೂಮಿಗೆ ಹೋಗುತ್ತೇನೆ ಎಂದು ಸೋಫಾ ಬಳಿ ಹಾದು ಹೋಗುವವಳನ್ನು ಕೈ ಹಿಡಿದು ತಡೆದ ಸ್ಪಂದನ ಅವರು, ಮುದ್ದು, ನಾನು ಹೇಳಿದ ಮಾತನ್ನು ಕೇಳ್ತೀಯಾ ಅಲ್ವಾ ಎಂದು ಸೋತ ಧ್ವನಿಯಲ್ಲಿಯೇ ಹೇಳಿದರು. ಹ್ಞೂ ಮಮ್ಮಿ, ಅವರನ್ನು ಮಾತನಾಡಿಸು ಎನ್ನುವುದನ್ನು ಬಿಟ್ಟು ನೀವು ಬೇರೆ ಏನೇ ಹೇಳಿದರೂ ನಾನು ಕೇಳುತ್ತೇನೆ ಎಂದಳು. ಸರಿ, ನಾನು ಮಾತನಾಡಿಸು ಎಂದು ನಿನ್ನನ್ನು ಬಲವಂತ ಮಾಡುವುದಿಲ್ಲ. ಆದರೆ ನಾನು ಹೇಳುವ ವಿಷಯವನ್ನು ಕೇಳು. ಸೊನಾಲಿ ಈಗಾಗಲೇ ಸಾವಿನ ಬಾಗಿಲಿನಲ್ಲಿ ನಿಂತಿದ್ದಾಳೆ. ಅವಳಿಗೆ ಬ್ರೈನ್ ಟ್ಯೂಮರ್ ಇದೆ. ಅವಳು ಹೆಚ್ಚು ದಿನ ಬದುಕುವುದಿಲ್ಲ. ಈಗಾಗಲೇ ದಿನಗಳನ್ನು ಎಣಿಸುತ್ತಿದ್ದಾಳೆ ಎನ್ನುತ್ತಿದ್ದ ಹಾಗೆ ಆರಾಧ್ಯಗೆ ಆಗಂತವಾದಂತಾಯಿತು. ಒಡಲಿನಲ್ಲಿ ಸಂಕಟದ ಜೊತೆಗೆ ಸಣ್ಣದಾಗಿ ಹೊಟ್ಟೆ ನೋವು ಶುರುವಾಯಿತು. ಮಮ್ಮಿ ಎಂದು ಕೂಗುತ್ತಾ ಹೊಟ್ಟೆ ಹಿಡಿದಿದ್ದಳು. ಅವಳು ಮುಖ ಕಿವುಚಿ ಕೂಗಿದ್ದನ್ನು ನೋಡಿ ಎಲ್ಲರೂ ಎದ್ದು ನಿಂತರೆ ಅಲ್ಲಿಯೇ ಇದ್ದ ಸ್ಪಂದನ, ಶರದಿ ಇಬ್ಬರು ಅವಳನ್ನು ಹಿಡಿದು ಸೋಫಾ ಮೇಲೆ ಕೂರಿಸಿ, ಏನಾಯಿತು ಎಂದರು. ಗೊತ್ತಿಲ್ಲ ಮಮ್ಮಿ, ಸಣ್ಣದಾಗಿ ಹೊಟ್ಟೆ ನೋವುತ್ತಿದೆ ಎಂದು ಎರಡೂ ಕೈಯನ್ನು ಒಡಲ ಮೇಲೆ ಇರಿಸಿ ಹೇಳಿದಳು. ಅವಳ ಮಾತು ಕೇಳಿ ಭಯದಲ್ಲಿ ಅಲ್ಲಿಗೆ ಬಂದ ಧನುಷ್, ಮಮ್ಮಿ, ಬೇಗ ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ ಎಂದವನು, ಮುದ್ದು, ಎದ್ದೇಳು ಎಂದು ಅವಳ ಕೈ ಹಿಡಿದವನು, ಹೆದರುವಂಥದ್ದು ಏನೂ ಇಲ್ಲದನೋ, ಇದು ಮೈನರ್ ಹೊಟ್ಟೆ ನೋವು ಅಷ್ಟೇ. ನಾನು ಹೇಳಿದ ವಿಷಯವನ್ನು ಅರಗಿಸಿಕೊಳ್ಳಲಾಗದೆ ಒತ್ತಡದಿಂದ ಬಂದಿದೆ ಎಂದರು. ಸ್ಪಂದನ, ಮುದ್ದು ಹೊಟ್ಟೆ ನೋವು ಎನ್ನುತ್ತಿದ್ದಾಳೆ, ನೀನು ನೋಡಿದರೆ ಮೈನರ್ ಎನ್ನುತ್ತಿದ್ದೀಯಲ್ಲ, ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬಾ ಎಂದು ಆತಂಕದಲ್ಲಿಯೇ ಹೇಳಿದರು ಮಿಥುನ್ ಅವರು. ಮಗಳಿಗೆ ಸ್ವಲ್ಪ ನೋವಾದರೂ ಸಹಿಸುವುದಿಲ್ಲ ಅವರ ಜೀವ. ಆರಾಧ್ಯ ಕೈ ಹಿಡಿದು, ನೋಡು ಮುದ್ದು, ಕಣ್ಣರಿಯದಿದ್ದರೂ ಕರುಳರಿಯುತ್ತದೆ ಎಂದು ಹೇಳುತ್ತಾರೆ. ನಿನಗೆ ಈಗಾಗಲೇ ಆ ಅನುಭವ ಆಗುತ್ತಿದೆ. ಇಷ್ಟರವರೆಗೂ ಚೆನ್ನಾಗಿದ್ದ ನಿನಗೆ ಅವರಿಗೆ ಕಾಯಿಲೆ ಇದೆ ಎಂದು ತಿಳಿಯುತ್ತಿದ್ದ ಹಾಗೆ ನಿನ್ನ ದೇಹದಲ್ಲಿಯೇ ಬದಲಾವಣೆಯಾಗುತ್ತಿದೆ ಎಂದರೆ ನಿನ್ನ ಮನಸ್ಸಿಗೂ ನೋವಾಗಿದೆ ಎಂದು ಅರ್ಥ. ಎಷ್ಟೇ ಆದರೂ ಅವಳು ನಿನ್ನ ಹೆತ್ತವಳು ಮುದ್ದು. ನಿನ್ನ ಬುದ್ಧಿ ಅವರು ನಿನ್ನ ತಾಯಿ ಅಲ್ಲ ಎಂದರೂ ನಿನ್ನ ಮನಸ್ಸು ಅವರು ನಿನ್ನ ತಾಯಿ ಎಂದು ಹೇಳುತ್ತಿದೆ ಎಂದು ಹೇಳುತ್ತಿದ್ದ ಹಾಗೆ ಸ್ಪಂದನ ಅವರ ಮೇಲೆ ಕೈ ಮೇಲೆ ಇನ್ನೊಂದು ಕೈ ಇರಿಸಿದವಳು, ಇಲ್ಲ ಮಮ್ಮಿ, ನನಗೆ ನೀವೇ ನನ್ನ ತಾಯಿ ಎಂದು ನಡುಗುವ ಧ್ವನಿಯಲ್ಲಿಯೇ ಹೇಳಿದಳು. ಅದಾಗಲೇ ಅವಳ ಮುಖವೆಲ್ಲ ಬೆವರಿನಿಂದ ತೊಯ್ಯುತ್ತಿತ್ತು. ಅವಳ ಗಾಬರಿಯನ್ನು ಅರ್ಥ ಮಾಡಿಕೊಂಡವರು, ಮುದ್ದು,
ನೀನು ಸೊನಾಲಿಯನ್ನು ತಾಯಿ ಎಂದು ಮಾತನಾಡಿಸಿದರೆ ನನ್ನ ಮೇಲಿರುವ ನಿನ್ನ ಪ್ರೀತಿ ಕಡಿಮೆಯಾಗುವುದಿಲ್ಲ. ಆ ಭಯ ನಿನಗೆ ಬೇಡ. ಆ ತಾಯಿ ಹೃದಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಲ್ಲ. ಸಾವಿನ ಮನೆಯ ಬಾಗಿಲಿನಲ್ಲಿ ನಿಂತು ತನ್ನ ಮಗಳಿಗಾಗಿ ಹಂಬಲಿಸುತ್ತಿದ್ದಾಳೆ. ಈಗ ನೀನು ಅವಳನ್ನು ಮಾತನಾಡಿಸಿದರೆ ಅವಳು ನೆಮ್ಮದಿಯಿಂದ ಸಾಯುತ್ತಾಳೆ. ಇಲ್ಲದಿದ್ದರೆ ಅವಳು ಸತ್ತರೂ ನೆಮ್ಮದಿ ಇರುವುದಿಲ್ಲ. ಈಗ ನೀನು ಕೂಡ ತಾಯಿಯಾಗುತ್ತಿದ್ದೀಯ. ಒಬ್ಬ ತಾಯಿಯ ಮನಸ್ಸು ಏನು ಎನ್ನುವುದು ನಿನಗೂ ಕೂಡ ಅರ್ಥ ಆಗುತ್ತೆ ಮುದ್ದು ಎಂದು ತಮಗೆ ತಿಳಿದ ಮಟ್ಟಿಗೆ ಅವಳಿಗೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡುತ್ತಿದ್ದರು ಸ್ಪಂದನ. ಮಮ್ಮಿ, ಅವಳಿಗೆ ಇಷ್ಟ ಇಲ್ಲ ಎಂದರೆ ಫೋರ್ಸ್ ಮಾಡಬೇಡಿ. ಇದರಿಂದ ಅವಳ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತದೆ ಎಂದು ಆರಾಧ್ಯಳ ಬೆವರಿನ ಮುಖ ನೋಡಿ ಹೇಳಿದನು ಧನುಷ್. ಇಲ್ಲದನು ಮಗಳಿಗೋಸ್ಕರ ಹಂಬಲಿಸುತ್ತಿರುವ ತಾಯಿ ಹೃದಯವನ್ನು ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕಲ್ಲವಾ ಎಂದವನು ಸ್ಪಂದನ ಅವರ ಕೈ ಹಿಡಿದಿದ್ದ ಆರಾಧ್ಯಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು, ಆರಾಧ್ಯ ಜನ್ಮ ನೀಡಿದವರು ಎಂಥವರೇ ಆದರೂ ಸಹ ಅವರು ಎತ್ತವರು ಆಗುತ್ತಾರೆ. ನನ್ನನ್ನೇ ನೋಡಿ, ನನ್ನ ತಂದೆ ಹೇಗೆ ಇದ್ದರೂ ಅವರು ನನ್ನ ತಂದೆಯಾಗೇ ಇದ್ದರು. ಈ ಸೊಸೈಟಿಯಲ್ಲಿ ಈಗ ನಾನು ಕೂಡ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದೇನೆ ಎಂದರೆ ಅದನ್ನು ನೋಡಲು ನನ್ನ ತಂದೆಯೇ ಇಲ್ಲ. ಅವನ ನೆನಪುಗಳು ಈಗಲೂ ನನ್ನನ್ನು ಕಾಡುತ್ತಿವೆ. ಅವರು ಹೇಗಿದ್ದರೂ ಹಾಗೆಯೇ ನನ್ನ ಜೊತೆಯಲ್ಲಿಯೇ ಇರಬೇಕಿತ್ತು ಎನಿಸುತ್ತದೆ. ಅವರನ್ನು ನಾನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಈಗ ನೀವು ಅವರನ್ನು ಮಾತನಾಡಿಸಲಿಲ್ಲ ಎಂದರೆ ಮುಂದೊಂದು ದಿನ ತುಂಬ ಸಫರ್ ಮಾಡ್ತೀರಾ. ಆಗ ಮಾತನಾಡಿಸಬೇಕು ಎಂದುಕೊಂಡರೂ ಸಹ ಅವರು ಇರುವುದಿಲ್ಲ. ನಾನು ಮಾತನಾಡಿಸಬೇಕಿತ್ತು. ತಪ್ಪು ಮಾಡಿದೆ ಎಂದು ಪಶ್ಚಾತ್ತಾಪ ಪಟ್ಟರೂ ಕೂಡ ಯಾವ ಪ್ರಯೋಜನವೂ ಆಗುವುದಿಲ್ಲ. ಎತ್ತವರ ಋಣವನ್ನು ತೀರಿಸಲು ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆದರೆ ನಿಮಗೆ ಈಗ ಅವಕಾಶ ಸಿಕ್ಕಿದೆ. ಅತ್ತೆ ಹೇಳಿದ ಹಾಗೆ ನೀವು ಅವರನ್ನು ಮಾತನಾಡಿಸಿದರೆ ಅತ್ತೆಯ ಮೇಲಿರುವ ನಿಮ್ಮ ಪ್ರೀತಿ ಕಡಿಮೆಯಾಗುವುದಿಲ್ಲ ಆರಾಧ್ಯ. ಅತ್ತೆ, ನಾನು ಹೇಳುವಷ್ಟು ಹೇಳಿದ್ದೇನೆ. ಇನ್ನು ಇದರ ಮೇಲೆ ನಿಮ್ಮಿಷ್ಟ. ನಾನು ನಿಮ್ಮನ್ನು ಬಲವಂತ ಮಾಡುವುದಿಲ್ಲ ಎಂದು ಕೊನೆಯ ಮಾತು ಎಂದು ಹೇಳಿ ಸುಮ್ಮನಾದನು ರಿಷಿ. ರಿಷಿ ಆಡಿದ ಒಂದೊಂದು ಮಾತುಗಳನ್ನು ಕೇಳುತ್ತಿದ್ದವನಿಗೆ ಒಡಲಾಳದಲ್ಲಿ ಸಂಕಟ ಹೆಚ್ಚುತ್ತಲೇ ಇತ್ತು. ಈ ಬದಿಗೆ ಸಿಲುಕಿದವಳಿಗೆ ಯಾವ ಒಂದು ನಿರ್ಧಾರವನ್ನು ಮಾಡಲು ಆಗುತ್ತಿರಲಿಲ್ಲ. ಒಂದು ಮನಸ್ಸು, ಅವರು ನಿನಗೆ ಜನ್ಮ ನೀಡಿದವರು, ಈಗ ಅವರು ಉಸಿರು ನಿಲ್ಲುತ್ತದೆ, ಮಾತನಾಡಿಸು ಎಂದರೆ ಇನ್ನೊಂದು ಮನಸ್ಸು ಹಿಂಜರಿಯುತ್ತಿತ್ತು. ಸೊನಾಲಿ ಎಡೆಗೆ ನೋಡಲು ಆಗದಂತಹ ಪರಿಸ್ಥಿತಿ ಆರಾಧ್ಯಳದ್ದು. ಆದರೂ ಧೈರ್ಯ ವಹಿಸಿ ತುಂಬಿದ ಕಣ್ಣುಗಳಿಂದಲೇ ಸೊನಾಲಿ ಎಡೆಗೆ ನೋಡಿದರೆ ಸುರಿಯುತ್ತಿದ್ದ ಕಣ್ಣೀರಿನ ಗಮನವೇ ಇಲ್ಲದೆ ಮಗಳೆಡೆಗೆ ನೋಡುತ್ತಿದ್ದಳು ಸೊನಾಲಿ. ಮಗಳ ಆ ಒಂದು ನೋಟದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಎಲ್ಲರೂ ಅಷ್ಟು ಹೇಳಿದ ಮೇಲೂ ಮಾತನಾಡಿಸದೇ ಇರುವ ಮಗಳನ್ನು ನೋಡುತ್ತಿದ್ದ ಸೊನಾಲಿ ನೊಂದು ಹೋದಳು. ಹೋಗಲಿ ಬಿಡು ಸ್ಪಂದನ, ಅವಳಿಗೆ ಮಾತನಾಡಿಸಲು ಇಷ್ಟ ಇಲ್ಲ ಎಂದರೆ ಬಲವಂತ ಮಾಡಬೇಡ. ಸಣ್ಣ ಆಶಾಭಾವನೆಯಿಂದ ಇಲ್ಲಿಗೆ ಬಂದೆ, ಅದು ನಿರಾಸೆಯಾಯಿತು. ನಾನಿನ್ನು ಇಲ್ಲಿ ಇರುವುದಿಲ್ಲ, ನನ್ನ ಮನೆಗೆ ಹೋಗುತ್ತೇನೆ. ಅದಕ್ಕೂ ಮೊದಲು ನಿಮ್ಮೆಲ್ಲರ ಬಳಿ ಇನ್ನೊಂದು ವಿಷಯ ಮಾತನಾಡಬೇಕು, ನನ್ನ ಆಸ್ತಿಯ ವಿಚಾರ ಎಂದು ಸೊನಾಲಿ ಹೇಳುತ್ತಿರುವಾಗಲೇ ಅಮ್ಮ ಎಂದಿದ್ದಳು ಆರಾಧ್ಯ. ಆ ಒಂದು ಪದಕ್ಕೋಸ್ಕರ ಎಷ್ಟು ವರ್ಷಗಳಿಂದ ಕಾಯುತ್ತಿದ್ದಳು. ಅವಳಿಂದ ಅಮ್ಮ ಎಂದು ಕರೆಸಿಕೊಳ್ಳಬೇಕು ಎನ್ನುವುದು ಬಹುದಿನದ ಕನಸು. ಹೋಗುವ ಪ್ರಾಣವನ್ನು ಬಿಗಿ ಹಿಡಿದು ಕಾಯುತ್ತಿರುವುದೇ ಆ ಒಂದು ಪದಕ್ಕೋಸ್ಕರ. ಅವಳ ಬಾಯಿಯಿಂದ ಅಮ್ಮ ಎನ್ನುವ ಪದವನ್ನು ಕೇಳಿದ ಸೊನಾಲಿಗೆ ಮರುಭೂಮಿಯಲ್ಲಿ ಹಸಿರು ಕಂಡಂತೆ ಆಯಿತು. ಇಷ್ಟರವರೆಗೂ ಕಾಂತಿಹೀನವಾಗಿದ್ದ ಅದೇ ಕಣ್ಣುಗಳಲ್ಲಿ ಈಗ ಹೊಸ ಹೊಳಪೊಂದು ಮೂಡಿತು. ಎಲ್ಲ ಪದಗಳಿಗಿಂತ ಹೆಚ್ಚು ತೂಕ ಹೊಂದಿರುವ ಪದ ಎಂದರೆ ಅದು ಅಮ್ಮ. ಅದೊಂದು ಸುಂದರ ಅನುಭೂತಿ. ಅಮ್ಮ ಎನ್ನುವ ಪದಕ್ಕೆ ಸಮನಾದ ಪದ ಇನ್ನೊಂದು ಯಾವುದೂ ಇಲ್ಲ. ಅವಳ ಧ್ವನಿಯಲ್ಲಿ ಅದೊಂದು ಪದ ಕೇಳಿದ ಎಲ್ಲರ ನೋಟವು ಆರಾಧ್ಯಳೆಡೆಗೆ ಹರಿಯಿತು. ಆದರೆ ಅವಳ ನೋಟ ಮಾತ್ರ ಸೊನಾಲಿಯ ಕಡೆಗೆ ಇತ್ತು. ಸೊನಾಲಿಗೆ ಈ ಖುಷಿಗೆ ಮಾತೇ ಹೊರಡುತ್ತಿರಲಿಲ್ಲ. ಆರಾಧ್ಯ, ನಿಜವಾಗಿಯೂ ನೀನು ನನ್ನನ್ನು ಅಮ್ಮ ಎಂದು ಕರೆದೆಯಾ? ಎಲ್ಲಿ ಇನ್ನೊಮ್ಮೆ ಅಮ್ಮ ಎಂದು ಕರೆಯುತ್ತೀಯಾ ಎಂದು ತುಂಬಿದ ಕಣ್ಣುಗಳಿಂದಲೇ
ಬಹಳ ಆಸೆಯಿಂದ ಮತ್ತೊಮ್ಮೆ ಹೇಳಿದಳು. ಕುಳಿತಿದ್ದ ಆರಾಧ್ಯ ಒಡಲ ಮೇಲೆ ಒಂದು ಕೈ ಇರಿಸಿ ಇನ್ನೊಂದು ಕೈಯಲ್ಲಿ ಸೋಫಾ ಹಿಡಿದು ಮೇಲೆ ಏಳಲು ನೋಡಿದರೆ ಸುಲಭವಾಗಿ ಅವಳಿಂದ ಏಳಲು ಆಗದೆ ಕಷ್ಟಪಡುತ್ತಿದ್ದದನ್ನು ನೋಡಿ ಒಂದೆಡೆ ಧನು, ಇನ್ನೊಂದೆಡೆ ರಿಷಿ ಇಬ್ಬರು ಹಿಡಿದು ಅವಳನ್ನು ಮೇಲೆ ಇಳಿಸಿದರು. ನಿಧಾನವಾಗಿ ಹೆಜ್ಜೆ ಇರಿಸಿ ಸುನಾಲ ಬಳಿಗೆ ಬಂದು ಅಮ್ಮ ಎಂದಿದ್ದಳು. ಖುಷಿಯಲ್ಲಿ ಕುಳಿತಲ್ಲಿಂದ ಮೇಲೆದ್ದ ಸೊನಾಲಿ ಒಡನೆ ಆರಾಧ್ಯಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು, ಪ್ರಿನ್ಸಸ್, ನಿಜವಾಗಿಯೂ ನೀನು ನನ್ನನ್ನು ಅಮ್ಮ ಎಂದು ಒಪ್ಪಿಕೊಂಡೆಯಾ? ಇದು ನನ್ನ ಕನಸಲ್ಲ ತಾನೆ ಎಂದು ಹೇಳುತ್ತಿದ್ದ ಹಾಗೆ ಇಲ್ಲ ಎಂದು ತಲೆಯಾಡಿಸಿದಳು. ಒಡನೆಯೇ ಆರಾಧ್ಯಳ ಮುಖದ ತುಂಬ ಮುತ್ತನಿರಿಸಿದವಳು, ಮಿತು, ನನ್ನ ಮಗಳು ನನ್ನನ್ನು ಅಮ್ಮ ಎಂದು ಕರೆಯುತ್ತಿದ್ದಾಳೆ. ಸ್ಪಂದನ, ನೋಡಿಲಿ, ನನ್ನ ಮಗಳು ನನ್ನನ್ನು ಅಮ್ಮ ಎಂದು ಕರೆಯುತ್ತಿದ್ದಾಳೆ ಎಂದು ಇಬ್ಬರ ಕಡೆಗೂ ತಿರುಗಿ ಹೇಳಿದರೆ ಅದಾಗಲೇ ಸ್ಪಂದನ ಅವರ ಕಣ್ಣು ತುಂಬಿದವು. ಪ್ರಿನ್ಸಸ್, ನನ್ನ ಮೇಲೆ ನಿಜವಾಗಿಯೂ ನಿನಗೆ ಕೋಪ ಇಲ್ಲವಾ ಎಂದಳು ಮತ್ತೊಮ್ಮೆ. ಇಲ್ಲ ಅಮ್ಮ, ನೀವು ನನ್ನ ಜೊತೆ ಮಾತನಾಡಲು ಬಂದಾಗಿಲ್ಲ ಎಲ್ಲಿ ನನ್ನ ಮಮ್ಮಿಯಿಂದ ನನ್ನನ್ನು ದೂರ ಮಾಡುತ್ತೀರೋ ಎನ್ನುವ ಭಯ ನನ್ನನ್ನು ಕಾಡುತ್ತಿತ್ತು. ಹಾಗಾಗಿ ನಿಮ್ಮ ಬಳಿ ಮಾತನಾಡಲು ಇಷ್ಟ ಇಲ್ಲ ಎನ್ನುತ್ತಿದ್ದೆ. ಆದರೆ ಈಗ ನಿಮ್ಮ ಕಾಯಿಲೆಯ ಬಗ್ಗೆ ತಿಳಿದು ನೀವ್ಯಾಕೆ ನನ್ನನ್ನು ಮಾತನಾಡಿಸಲು ಬಂದ್ರಿ ಎನಿಸುತ್ತಿದೆ. ನೀವು ನನ್ನಿಂದ ದೂರವೇ ಉಳಿದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ಹೇಳಿದವಳ ಕಣ್ಣು ತುಂಬಿದವು. ಎಷ್ಟೇ ಆದರೂ ಎತ್ತ ತಾಯಿ ತನ್ನ ಕಣ್ಣ ಮುಂದೆ ಸಾವಿನ ದಿನಗಳನ್ನು ಎಣಿಸುತ್ತಿರುವುದನ್ನು ಯಾವ ಮಗಳು ತಾನೇ ಸಹಿಸುತ್ತಾಳೆ? ಅದು ನನ್ನ ಹಣೆ ಬರಹ ಪ್ರಿನ್ಸಸ್, ಏನೂ ಮಾಡಲು ಆಗುವುದಿಲ್ಲ. ಆದರೆ ನೀನು ನನ್ನನ್ನು ಅಮ್ಮ ಎಂದು ಕರೆದೆಯಲ್ಲ, ನಾನು ಇವತ್ತೇ ಸತ್ತರೂ ನೆಮ್ಮದಿಯಿಂದ ಸಾಯುತ್ತೇನೆ ಎಂದವಳ ಕಣ್ಣೀರನ್ನು ಒರೆಸಿಕೊಂಡು ಮೆಲ್ಲುವಾಗಿ ಅವಳ ಒಡಲ ಮೇಲೆ ಕೈ ಇರಿಸಿ ಬಾಗಿ ಒಡಲಿಗೆ ಮುತ್ತನಿರಿಸಿದವಳು ಕಣ್ಣು ತುಂಬಿದವು. ಈ ಮಗುವನ್ನು ನೋಡಲು ಕೂಡ ಇರುವುದಿಲ್ಲವಲ್ಲ ಎನ್ನುವ ನೋವು ಅವಳನ್ನು ಇರಿಯುತ್ತಿತ್ತು. ತಾಪ್ಸಿ, ಆ ಪೇಪರ್ಸ್ ಕೊಡು ಎನ್ನುತ್ತಿದ್ದ ಹಾಗೆ ಬ್ಯಾಗಿನಲ್ಲಿದ್ದ ಪೇಪರ್ಸ್ಗಳನ್ನು ತೆಗೆದುಕೊಂಡು ಇದರಲ್ಲಿ ಒಂದನ್ನು ಬೇರೆಡೆಗೆ ಇರಿಸಿ ಇನ್ನೆಲ್ಲ ಪೇಪರ್ಸನ್ನು ಆರಾಧ್ಯಳ ಮುಂದೆ ಹಿಡಿದು, ಪ್ರಿನ್ಸಸ್, ಇದು ಆರಾಧ್ಯ ಫ್ಯಾಷನ್ಸ್ ಕಂಪನಿಯ ಎಲ್ಲ ಪೇಪರ್ಸ್. ಇದನ್ನು ನಿನ್ನ ಹೆಸರಿಗೆ ಮಾಡಿದ್ದೇನೆ. ಇನ್ನು ಮುಂದೆ ನೀನೇ ಇದನ್ನು ನಡೆಸಿಕೊಂಡು ಹೋಗಬೇಕು ಎಂದು ನನಗೆ ಆಸೆ ಎನ್ನುತ್ತಿದ್ದ ಹಾಗೆ, ಕ್ಷಮಿಸಿ ಅಮ್ಮ, ಈ ಆಸ್ತಿ ಯಾವುದು ನನಗೆ ಬೇಡ. ಇದನ್ನು ನಿಮ್ಮಿಂದ ತೆಗೆದುಕೊಳ್ಳಲು ನನ್ನ ಮನಸ್ಸು ಒಪ್ಪುವುದಿಲ್ಲ ಎಂದಳು. ಹಾಗೆ ಹೇಳಬೇಡ ಪ್ರಿನ್ಸಸ್, ಈ ಕಂಪನಿಯನ್ನು ಕಟ್ಟಿದ್ದೇ ನಾನು ನಿನಗೋಸ್ಕರ. ಇದರ 2ರಷ್ಟು ಆಸ್ತಿ ನಿನ್ನ ತಂದೆ ನಿನಗೆ ಕೊಡಬಹುದು. ಆದರೆ ಇದು ನಾನೇ ಸಂಪಾದನೆ ಮಾಡಿದ ಆಸ್ತಿ. ನಿಜವಾಗಿಯೂ ನೀನು ನನ್ನನ್ನು ತಾಯಿ ಎಂದು ಒಪ್ಪುವುದಾದರೆ ಇದನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದವಳ ಮಾತು ಕೇಳಿ ಆರಾಧ್ಯ ರಿಷಿ ಎಡೆಗೆ ನೋಡಿದಳು. ನನ್ನ ತಂದೆಯ ಆಸ್ತಿಯನ್ನೇ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡಿದವರು ಇನ್ನು ಇದನ್ನು ಹೇಗೆ ಸ್ವೀಕರಿಸುತ್ತಾರೆ ಎನ್ನುವ ಆಲೋಚನೆ ಶುರುವಾಯಿತು ಅವಳಲ್ಲಿ. ಅವಳ ನೋಟವನ್ನು ಅರ್ಥೈಸಿಕೊಂಡವನು ಆರಾಧ್ಯಳ ಬಳಿಗೆ ಬಂದು, ಇದು ನಿಮ್ಮ ತಾಯಿ ಆಸ್ತಿ. ಈ ಆಸ್ತಿಯ ಮೇಲೆ ನಿಮಗೆ ಸಂಪೂರ್ಣ ಹಕ್ಕಿದೆ. ಇದನ್ನು ತೆಗೆದುಕೊಳ್ಳಬೇಡಿ ಎಂದು ನಾನೆಂದಿಗೂ ಹೇಳುವುದಿಲ್ಲ. ಅವರಿಗೆ ಇರುವುದು ನೀವೊಬ್ಬರೇ ಮಗಳು. ಇದನ್ನು ನೀವೇ ನಡೆಸಿಕೊಂಡು ಹೋಗ್ತೀನಿ ಎಂದರೂ ನನ್ನದೇನೂ ಅಭ್ಯಂತರ ಇಲ್ಲ ಎಂದನು. ರಿಷಿಯ ಮಾತು ಕೇಳಿ ಸಮಾಧಾನವಾದಂತಾಯಿತು ಅವಳಿಗೆ. ನಡುಗುವ ಕೈಗಳಿಂದಲೇ ಆಸ್ತಿ ಪತ್ರಗಳನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದಳು. ಬೇರೆಡೆಗೆ ಇರಿಸಿದ ಪತ್ರವನ್ನು ತನ್ನ ಕೈಗೆ ತೆಗೆದುಕೊಂಡ ಸೊನಾಲಿ, ಇದು ಮನೆ ಪತ್ರ. ಇಷ್ಟು ವರ್ಷ ಒಂಟಿ ಪಿಶಾಚಿಯಾಗಿ ಅಷ್ಟು ದೊಡ್ಡ ಬಂಗಲೆಯಲ್ಲಿದ್ದೆ. ಶ್ರೀಮಂತಿಕೆಗಿಂತ ನೆಮ್ಮದಿ ಮುಖ್ಯ ಎನ್ನುವುದು ನನಗೆ ಇತ್ತೀಚೆಗೆ ತಿಳಿಯಿತು. ದೊಡ್ಡ ಮನೆಗಿಂತ ದೊಡ್ಡ ಮನಸ್ಸಿನ ವ್ಯಕ್ತಿಗಳು ಇದ್ದರೆ ಆ ಮನೆಯಲ್ಲಿ ಸಂತೋಷ ತುಂಬಿ ತುಳುಕುತ್ತದೆ ಎಂದು ನಿಮ್ಮೆಲ್ಲರನ್ನು ನೋಡಿ ತಿಳಿದುಕೊಂಡಿದ್ದೇನೆ. ಆದರೆ ನಾನು ಒಬ್ಬಂಟಿಯಾಗಿದ್ದಾಗ ನನ್ನ ಜೊತೆಯಾಗಿದ್ದು ತಾಪ್ಸಿ. ನನಗೋಸ್ಕರ ಅವರ ಮನೆಗೂ ಹೋಗದೆ ನನ್ನನ್ನು ನೋಡಿಕೊಂಡಿದ್ದಾಳೆ. ಅದಕ್ಕಾಗಿ ಆ ಮನೆಯನ್ನು ನಾನು ತಾಪ್ಸಿಗೆ ನೀಡಬೇಕು ಎಂದುಕೊಂಡಿದ್ದೇನೆ. ಅದು ನೀನು ಒಪ್ಪಿದರೆ ಮಾತ್ರ ಎಂದಳು. ಈ ಆಸ್ತಿಯ ಮೇಲೂ ಕೂಡ ನನಗೆ ಆಸೆ ಇರಲಿಲ್ಲ ಅಮ್ಮ. ನೀವು ಬಲವಂತ ಮಾಡಿದ್ದಕ್ಕೆ ತೆಗೆದುಕೊಂಡಿದ್ದೇನೆ. ನೀವು ಆ ಮನೆಯನ್ನು ಯಾರಿಗೆ ಕೊಟ್ಟರೂ ನನಗೇನು ಬೇಸರ ಇಲ್ಲ ಎನ್ನುತ್ತಿದ್ದ ಹಾಗೆ
ತಗೋ, ನೀನೇ ತಾಪ್ಸಿಗೆ ಕೊಡು ಎಂದು ಆರಾಧ್ಯಳ ಕೈಗೆ ಪತ್ರ ನೀಡಿದಳು. ನಾನೇನು ಅವರನ್ನು ಸುಮ್ಮನೆ ನೋಡಿಕೊಂಡಿಲ್ಲ, ಅದಕ್ಕಾಗಿ ಸಂಬಳ ಕೊಟ್ಟಿದ್ದಾರೆ. ಹಾಗಿದ್ದಾಗಲೂ ಅಷ್ಟು ಬೆಲೆ ಬಾಳುವ ಮನೆಯನ್ನು ನನಗೆ ಕೊಡುತ್ತಿದ್ದಾರೆ ಎಂದು ನಂಬಲು ಆಗುತ್ತಿಲ್ಲ ತಾಪ್ಸಿಗೆ. ಅದಾಗಲೇ ಅವಳ ಕಣ್ಣುಗಳು ತುಂಬಿದವು. ಮೇಡಮ್, ನನ್ನ ಕೆಲಸಕ್ಕೆ ಸಂಬಳ ಕೊಟ್ಟಿದ್ದೀರಾ, ಮತ್ತೇಕೆ ಈ ಮನೆ? ಇದು ನನಗೆ ಬೇಡ ಎಂದಳು. ಸಂಬಳಕ್ಕೆ ಕೆಲಸ ಮಾಡುವವರು ಬೇಕಾದಷ್ಟು ಜನ ಸಿಗುತ್ತಾರೆ ತಾಪ್ಸಿ, ಆದರೆ ಮನಸ್ಫೂರ್ತಿಯಾಗಿ ಕೆಲಸ ಮಾಡುವವರು ಸಿಗುವುದು ತುಂಬ ವಿರಳ. ನೀನು ಡಿಸರ್ವ್ ಇರುವುದಕ್ಕೆ ನಿನಗೆ ಈ ಮನೆಯನ್ನು ಕೊಡುತ್ತಿರುವುದು. ನೀನೀಗ ಬೇಡ ಎಂದರೆ ನನಗೆ ಬೇಸರವಾಗುತ್ತದೆ. ತಗೋ ಎಂದ ಮೇಲೆ ಸುಮ್ಮನಾದಳು ತಾಪ್ಸಿ. ಹಾಗೆ ನನ್ನದು ಒಂದು ರಿಕ್ವೆಸ್ಟ್ ಇದೆ ತಾಪ್ಸಿ. ಆ ಮನೆಯಲ್ಲಿ ನನ್ನ ಮಗಳ ನೆನಪು ಯಾವಾಗಲೂ ಹಾಗೆಯೇ ಇರಬೇಕು ಎನ್ನುತ್ತಿದ್ದ ಹಾಗೆ ಮನೆಯ ತುಂಬ ಇರುವ ಆರಾಧ್ಯಳ ಫೋಟೋಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದು ಅರ್ಥ ಮಾಡಿಕೊಂಡಂತಹ ತಾಪ್ಸಿ, ಆಯಿತು ಮೇಡಮ್, ಆ ಫೋಟೋಗಳನ್ನು ಎಂದಿಗೂ ತೆಗೆಯುವುದಿಲ್ಲ ಎಂದಿದ್ದಳು. ಇಷ್ಟರವರೆಗೂ ತನ್ನ ಮಗಳು ತನ್ನನ್ನು ಮಾತನಾಡಿಸಿದ್ದಳಲ್ಲ ಎನ್ನುವ ಖುಷಿಯಲ್ಲಿ ಇದ್ದಂತಹ ಸೊನಾಲಿ ತಲೆ ಒಂದೇ ಸಮ ಸಿಡಿಯಲು ಶುರುವಾಯಿತು. ತಲೆಗೆ ಯಾರೋ ಒಡೆಯುತ್ತಿದ್ದಾರೆ ಎನ್ನುವ ಹಾಗೆ ತಲೆಯನ್ನು ಹಿಡಿದು ಕೂಗಿಕೊಳ್ಳಲು ಶುರುವಾದಳು. ಎಲ್ಲರೂ ಗಾಬರಿಯಾಗಿ ನಿಂತರೆ ಆರಾಧ್ಯ ಕೂಡ ಅಮ್ಮ ಏನಾಯಿತು ಎಂದಳು ಆತಂಕದಲ್ಲಿ. ಎದುರು ಕುಳಿತಿದ್ದ ಮಿಥುನ್ ಅವರು ಒಡನೆ ಓಡಿ ಬಂದು ಹಿಡಿದು ಸೊನಾಲಿ ಏನಾಯಿತು ಎಂದರು. ಮುಂದುವರೆಯುವುದು ಈಗ. ಈ ಮನೆಯಲ್ಲೊಂದು ಬೇಸರದ ವಿಷಯ ತಿಳಿಯುತ್ತದೆ. ಅದೇನು ಎಂದು ತಿಳಿದುಕೊಳ್ಳಲು ಮುಂದಿನ ಸಂಚಿಕೆಯವರೆಗೂ ಕಾದು ನೋಡಿ. ಧನ್ಯವಾದಗಳು.